ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರಥಮ PUCಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಲಕ್ಷ್ಮೀಶ ಕವಿ ಬರೆದಿರುವಂತಹ ಹಲುಬಿದಳ್ ಕಲ್ಮರಂ ಕರಗುವಂತೆ ಈ ಕಾವ್ಯ ಭಾಗದಲ್ಲಿ ಕೇಳಲಾಗುವಂತಹ ಬಹು ಆಯ್ಕೆಯ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಬರ್ತವೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಹಾಗೆ ನಿಮ್ಮ ಉಪನ್ಯಾಸಕರು ಕೂಡ ಹೇಳಿರ್ಬೋದು, ಅದನ್ನು ಕೂಡ ಓದಿಕೊಳ್ಳಿ. 1ನೇ ಪ್ರಶ್ನೆ, ಸೀತೆಯನ್ನು ಕಾಡಿಗೆ ಕರೆದುಕೊಂಡು ಹೋದವನು. 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಸರಿಯಾದ ಆಯ್ಕೆಯನ್ನು ನೀವು ಬರೆಯಬೇಕಾಗ್ತದೆ. ಅ ರಾಮ, ಆ ಲಕ್ಷ್ಮಣ, ಈ ಭರತ, ಈ ಶತ್ರುಘ್ನ. ಉತ್ತರ ಆ ಲಕ್ಷ್ಮಣ. 2ನೆಯ ಪ್ರಶ್ನೆ, ಸೀತೆಯನ್ನು ಕುರಿತ ರಾಮನ ಆಜ್ಞೆ ಏನಾಗಿತ್ತು? ಅ ಋಷ್ಯಾಶ್ರಮಕ್ಕೆ ಬಿಟ್ಟು ಬರುವುದು, ಅ ತವರಿಗೆ ಬಿಟ್ಟು ಬರುವುದು, ಈ ಕಾಡು ತೋರಿಸಿ ಕರೆ ತರುವುದು, ಈ ಕಾಡಿಗೆ ಬಿಟ್ಟು ಬರುವುದು. ಉತ್ತರ ಈ ಕಾಡಿಗೆ ಬಿಟ್ಟು ಬರುವುದು. 3ನೇ ಪ್ರಶ್ನೆ, ಲಕ್ಷ್ಮಣನ ಮಾತು ಕೇಳಿದ ಸೀತೆ ಭೂಮಿಗೆ ಹೀಗೆ ಬಿದ್ದಳು. ಅ ಹಣ್ಣು ಬಿಟ್ಟ ಮಾವಿನ ಮರವೊಂದು ಬೀಳುವಂತೆ, ಆ ಗೊನೆ ಬಿಟ್ಟ ಬಾಳೆ ಗಿಡವೊಂದು ಬಿರುಗಾಳಿಯ ಹೊಡೆತಕ್ಕೆ ಬೀಳುವಂತೆ, ಈ ಕಾಯಿ ಬಿಟ್ಟ ತೆಂಗಿನ ಮರವೊಂದು ಬೀಳುವಂತೆ, ಈ ಬಾಳೆಯ ಗಿಡವೊಂದು ಬೀಳುವಂತೆ. ಉತ್ತರ ಆ ಗೊನೆ ಬಿಟ್ಟ ಬಾಳೆ ಗಿಡವೊಂದು ಬಿರುಗಾಳಿಯ ಹೊಡೆತಕ್ಕೆ ಬೀಳುವಂತೆ. ಈಗ 4ನೇ ಪ್ರಶ್ನೆ, ಕಾಡಿನಲ್ಲಿ ತನಗೆ ಯಾರ ನೆರವು ಉಂಟು ಎಂದು ಸೀತೆ ಹೇಳುತ್ತಾಳೆ? ಅ ಕಾಡಿನ ಜನಗಳ, ಆ ಕ್ರೂರ ಮೃಗಗಳ, ಈ ಋಷಿ ಮುನಿಗಳ, ಈ ಕ್ರೂರ ಖಗಗಳ. ಉತ್ತರ ಆ ಕ್ರೂರ ಮೃಗಗಳ. 5ನೇ ಪ್ರಶ್ನೆ, ಸೀತೆ ಇವನಲ್ಲಿ ತಪ್ಪಿಲ್ಲವೆಂದು ಹೇಳುತ್ತಾಳೆ? ಅ ಲಕ್ಷ್ಮಣನಲ್ಲಿ, ಆ ಕರುಣಾಳು ರಾಘವನಲ್ಲಿ, ಈ ಭರತನಲ್ಲಿ, ಈ ಹನುಮಂತನಲ್ಲಿ. ಉತ್ತರ ಆ ಕರುಣಾಳು ರಾಘವನಲ್ಲಿ. 6ನೇ ಪ್ರಶ್ನೆ, ಸೀತೆ ಲಕ್ಷ್ಮಣನಿಗೆ ಏನೆಂದು ಹಾರೈಸಿ ಬೀಳ್ಕೊಟ್ಟಳು? ಅ ನಿನಗೆ ಮಾರ್ಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಸುಖವೇ ಆಗಲಿ, ಆ ನಿನಗೆ ಮಾರ್ಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಕ್ರೂರ ಮೃಗಗಳು ಸಿಗಲಿ, ಈ ನಿನಗೆ ಮಾರ್ಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಕ್ರೂರ ವ್ಯಕ್ತಿಗಳೇ ಸಿಗಲಿ, ಈ ನಿನಗೆ ಮಾರ್ಗದಲ್ಲಿ ತೊಂದರೆ ಒದಗಲಿ. ಅ ಉತ್ತರ ಅ ನಿನಗೆ ಮಾರ್ಗದಲ್ಲಿ ಹೆಜ್ಜೆ ಹೆಜ್ಜೆಗೂ ಸುಖವೇ ಆಗಲಿ. 7ನೇ ಪ್ರಶ್ನೆ, ಇವಳನ್ನು ಭೂಜಾತೆ ಎಂದು ಕರೆಯುವರು? ಅ ಊರ್ಮಿಳೆ, ಆ ಕೌಸಲ್ಯೆ, ಈ ಸೀತೆ, ಈ ಸುಮಿತ್ರೆ. ಉತ್ತರ ಈ ಸೀತೆ. 8ನೇ ಪ್ರಶ್ನೆ, ವಾಲ್ಮೀಕಿ ಮುನಿ ಏನನ್ನು ಹುಡುಕುತ್ತಾ ಸೀತೆ ಇದ್ದ ಸ್ಥಳಕ್ಕೆ ಬಂದನು? ಅ ದರ್ಬೆಯನ್ನು, ಆ ಪ್ರಾಣಿಯನ್ನು, ಈ ಯೂಪವನ್ನು, ಈ ತುಪ್ಪವನ್ನು. ಉತ್ತರ ಈ ಯೂಪವನ್ನು. ಇನ್ನು 9ನೆಯ ಪ್ರಶ್ನೆ, ರಾವಣಾರಿ ಎಂದರೆ ಯಾರು? ಅ ಅಂಗದ, ಆ ಲಕ್ಷ್ಮಣ, ಈ ರಾಮ, ಈ ಸುಗ್ರೀವ. ಉತ್ತರ ಈ ರಾಮ. ರಾವಣನ ಅರಿ ಅಂದರೆ ಶತ್ರು. ರಾವಣನ ಶತ್ರು ರಾಮ. 10ನೇ ಪ್ರಶ್ನೆ, ಧರ್ಮ ದೇವತೆ ಜಗಜ್ಜನನಿ ಜಾಹ್ನವಿ ಎಂದರೆ ಯಾರು? ಆ ಗಂಗೆ, ಆ ತುಂಗೆ, ಈ ಸರಯು, ಈ ಯಮುನೆ. ಉತ್ತರ ಗಂಗೆ. ಇನ್ನು 11ನೆಯ ಪ್ರಶ್ನೆ, ಸೀತೆಗೆ ಕಾಡಿನಲ್ಲಿ ಆಶ್ರಯ ಕೊಟ್ಟವರು ಯಾರು? ಉತ್ತರ ಅ ವಶಿಷ್ಠ ಮುನಿಗಳು, ಆ ವಿಶ್ವಾಮಿತ್ರ ಮುನಿಗಳು, ಈ ವಾಲ್ಮೀಕಿ ಮುನಿಗಳು, ಈ ಕೌಶಿಕ. ಉತ್ತರ ಈ ವಾಲ್ಮೀಕಿ ಮುನಿಗಳು. 12ನೆಯ ಪ್ರಶ್ನೆ, ದೇವಿ ಬಿಡು ಶೋಕಮಂ ಪುತ್ರಯುಗಮಂ ಪಡೆವೆ ಎಂಬ ವಾಲ್ಮೀಕಿ ಮುನಿಗಳ ಮಾತಿನ ಅರ್ಥ? ಅ ದುಃಖವನ್ನು ಬಿಡು, ಯುಗಪುರುಷ ರಾಜನನ್ನು ಪಡೆವೆ, ಆ ದುಃಖವನ್ನು ಬಿಡು, ಅವಳಿ ಗಂಡು ಮಕ್ಕಳನ್ನು ಪಡೆವೆ, ಈ ದುಃಖವನ್ನು ಬಿಡು, ಯುಗಪುರುಷ ಮಗನನ್ನು ಪಡೆವೆ, ಈ ದುಃಖವನ್ನು ಬಿಡು, ಯುಗ ಪ್ರವರ್ತಕ ಮಗನನ್ನು ಪಡೆವೆ. ಉತ್ತರ ಆ ದುಃಖವನ್ನು ಬಿಡು, ಅವಳಿ ಗಂಡು ಮಕ್ಕಳನ್ನು ಪಡೆವೆ. ಇಲ್ಲಿಗೆ ಬಹು ಆಯ್ಕೆ ಪ್ರಶ್ನೆಗಳು ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ. 2-3 ವಾಕ್ಯಗಳ ಉತ್ತರ ಬಯಸುವಂತಹ ಪ್ರಶ್ನೆಗಳಿವೆ. ಇದನ್ನು ಸರಿಯಾಗಿ ನೋಡಿಕೊಳ್ಳಿ, ಉತ್ತರವನ್ನು ಸಿದ್ಧತೆ ನಡೆಸಿಕೊಳ್ಳಿ.
ಈಗಾಗಲೇ ನಾನು ಈ ಪಾಠಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ. ನೀವು ಅಲ್ಲಿಗೂ ಕೂಡ ಭೇಟಿ ನೀಡಿ. ಹಾಗೆ ಬೇರೆ ಬೇರೆ ಉತ್ತರವನ್ನು ನೀವು ಸರಿಯಾಗಿ ತಿಳಿದುಕೊಂಡ್ರೆ ಯಾವ ತಪ್ಪು ಉತ್ತರಗಳನ್ನು ನೋಡಿದರೂ ನಿಮಗೆ ಸರಿಯಾದ ಉತ್ತರ ಯಾವುದಂತ ಗೊತ್ತಿದ್ದರೆ ಆವಾಗ ನೀವು